ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಅದೃಷ್ಟ ಬದಲಾಗುವ ಮುನ್ನ, ನಮ್ಮ ಕೆಟ್ಟ ದಿನಗಳು ಕಳೆದು ಹೋಗುವ ಮುನ್ನ ಕೆಲವೊಂದು ಸೂಚನೆಗಳನ್ನ ನಾವು ಪಡೆದುಕೊಳ್ತೇವೆ. ಇಂತಹ ಸೂಚನೆಗಳನ್ನ ಕೆಲವರು ಗಮನಿಸುತ್ತಾರೆ, ಇನ್ನು ಕೆಲವರು ಅಷ್ಟೊಂದಾಗಿ ಅದಕ್ಕೆ ಮಹತ್ವವನ್ನ ನೀಡುವುದಿಲ್ಲ. ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ಸಂತೋಷ ಸಮೃದ್ಧಿ ಬರುವ ಮುನ್ನ ಈ ಕನಸುಗಳು ಬೀಳುತ್ತೆ. ಹಾಗಾದ್ರೆ ಬನ್ನಿ, ಯಾವೆಲ್ಲ ಕನಸುಗಳು ಬಿದ್ದರೆ ನಮಗೆ ಮುಂದಿನ ಜೀವನವು ಶುಭವಾಗಿರುತ್ತೆ ಎನ್ನುವುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. 1. ಕನಸಲ್ಲಿ ದೇವಾಲಯ. ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಲ್ಲಿ ಪ್ರಾಚೀನ ದೇವಾಲಯಗಳನ್ನ, ದೇವರ ಕೋಣೆಯನ್ನ ಅಥವಾ ಪೂಜೆ ಮಾಡುತ್ತಿರುವ ಸ್ಥಳವನ್ನ ಹಾಗೂ ದೇವರು ದೇವತೆಗಳ ಪ್ರತಿಮೆ ಅಥವಾ ದೇವರ ಫೋಟೋದ ಕನಸನ್ನ ಕಾಣುವುದು ಶುಭ ಸೂಚನೆ ಆಗಿರುತ್ತೆ. ಇಂತಹ ಕನಸುಗಳು ನಿಮ್ಮ ಮೇಲೆ ದೈವಿಕ ಆಶೀರ್ವಾದ ಇದೆ ಎಂಬುದರ ಬಗ್ಗೆ ಹೇಳುತ್ತೆ. ಈ ಕನಸು ಕಷ್ಟದ ಸಮಯದಲ್ಲಿ ಹೆಚ್ಚಿದ ಆಧ್ಯಾತ್ಮಿಕ ಶಕ್ತಿ ಮತ್ತು ದೈವಿಕ ಬೆಂಬಲವನ್ನ ಸೂಚಿಸುವಂತಹ ಕನಸಾಗಿದೆ. 2. ಚಿನ್ನದ ಆಭರಣ. ಕನಸಲ್ಲಿ ಚಿನ್ನ ಅಥವಾ ಅಮೂಲ್ಯ ಆಭರಣಗಳನ್ನು ನೋಡುವುದು ಲಕ್ಷ್ಮೀ ದೇವಿಯ ಆಗಮನಕ್ಕೆ ನೇರವಾಗಿ ಸಂಬಂಧಿಸಿರುತ್ತೆ. ನೀವು ಆಭರಣಗಳನ್ನು ಧರಿಸಿರುವುದನ್ನ ಅಥವಾ ಚಿನ್ನವನ್ನ ಮುಟ್ಟುವುದನ್ನ ನೋಡಿದ್ರೆ ಅದು ನಿಮ್ಮ ಬಡತನ ದೂರವಾಗಲಿದೆ ಮತ್ತು ಸಾಲದಂತಹ ಸಮಸ್ಯೆಗಳಿಂದ ನೀವು ಶೀಘ್ರದಲ್ಲೇ ಪರಿಹಾರವನ್ನ ಪಡೆಯುತ್ತೀರಿ ಎಂಬುದರ ಸಂಕೇತವಾಗಿರುತ್ತೆ. 3. ಕನಸಲ್ಲಿ ಬಿಳಿ ಬಣ್ಣದ ಬಟ್ಟೆ. ಬಿಳಿ ಬಣ್ಣವು ಶಾಂತಿ ಮತ್ತು ಶುದ್ಧತೆಯ ಸಂಕೇತ. ಕನಸಲ್ಲಿ ನಾವು ಬಿಳಿ ಬಣ್ಣದ ಬಟ್ಟೆಯನ್ನ ನೋಡುವುದು, ಬಿಳಿ ಬಣ್ಣವನ್ನ ನೋಡುವುದು, ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸಿದ ಜನರನ್ನ ನೋಡುವುದು ನೀವು ಶಾಂತಿಯನ್ನ ಮತ್ತು ಶುದ್ಧತೆಯನ್ನ ಪಡೆಯುತ್ತೀರಿ ಎಂಬುದನ್ನ ಸೂಚಿಸುತ್ತೆ. ಇದು ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಪ್ರಕ್ಷುಬ್ಧತೆ ಕೊನೆಗೊಳ್ಳುತ್ತೆ ಮತ್ತು ಸ್ಥಿರತೆ ಬರುತ್ತೆ ಎಂಬುದರ ಸೂಚನೆಯಾಗಿರುತ್ತೆ. 4. ಕನಸಲ್ಲಿ ತಿಳಿಯಾದ ನೀರು. ಸ್ಪಷ್ಟವಾದ ನದಿ, ಶಾಂತ ಸರೋವರ, ಪರ್ವತಗಳಿಂದ ಬೀಳುವ ಜಲಪಾತದ ಕನಸು ಕಂಡ್ರೆ ಅದು ಮನಸ್ಸಿನ ಶಾಂತಿಯನ್ನ ಸೂಚಿಸುತ್ತೆ. ಸ್ಪಷ್ಟ ನೀರು ನಿಮ್ಮ ಜೀವನದ ನಕಾರಾತ್ಮಕತೆಯನ್ನ ಕೊಚ್ಚಿ ಹೋಗಲಿದೆ ಮತ್ತು ಪ್ರಮುಖ ಸಕಾರಾತ್ಮಕ ಬದಲಾವಣೆ ಸಂಭವಿಸಲಿದೆ ಎಂದು ಸೂಚಿಸುತ್ತೆ. ನೀರನ್ನ ಜೀವನ ಮತ್ತು ಶುದ್ಧತೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಕೊಳಕು ಅಥವಾ ಕೊಳಚೆ ನೀರನ್ನು ನೋಡುವುದು ಶುಭವಲ್ಲವೆಂದು ಪರಿಗಣಿಸಲಾಗುತ್ತೆ. 5. ಕನಸಲ್ಲಿ ಸೂರ್ಯೋದಯ. ಬೆಳಕು ಹೊಸ ಆರಂಭವನ್ನ ಸೂಚಿಸುತ್ತೆ. ಕತ್ತಲೆಯ ನಂತರ ಸೂರ್ಯೋದಯವು ಹೊಸ ಭರವಸೆಯನ್ನ ಸಂಕೇತಿಸುತ್ತೆ. ಕನಸಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡುವುದು ನಿಮ್ಮ ಎಲ್ಲಾ ತೊಂದರೆಗಳು ಕೊನೆಗೊಳ್ಳಲಿದೆ ಎಂಬುದರ ಸೂಚನೆ. ಈ ಕನಸನ್ನ ವೃತ್ತಿಜೀವಂತ ಪ್ರಗತಿ ಮತ್ತು ಅನಾರೋಗ್ಯದಿಂದ ಮುಕ್ತಿಯ ಸೂಚಕ ಅಂತ ಪರಿಗಣಿಸಲಾಗುತ್ತೆ. 6. ಕನಸಲ್ಲಿ ಆಕಾಶದಲ್ಲಿ ಹಾರುವುದು. ಕೆಲವೊಮ್ಮೆ ನಾವು ನಮ್ಮ ಕನಸಲ್ಲಿ ಪಕ್ಷಿಗಳಂತೆ ಹಾರುತ್ತಿರುವಂತೆ ಕನಸನ್ನ ಕಾಣುತ್ತೇವೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ಇದು ನಿಮ್ಮನ್ನ ದೀರ್ಘಕಾಲದವರೆಗೆ ಸೆರೆಯಲ್ಲಿಟ್ಟುಕೊಂಡಿದ್ದ ಬಂಧಗಳು ಅಥವಾ ಸಮಸ್ಯೆಗಳಿಂದ ನೀವು ಶೀಘ್ರದಲ್ಲೇ ಮುಕ್ತರಾಗುತ್ತೀರಿ ಎಂಬುದರ ಸೂಚನೆ ಕೂಡ ಆಗಿರಬಹುದು. ಈ ಕನಸು ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಉನ್ನತ ಎತ್ತರವನ್ನ ತಲುಪುವ ಸ್ಪಷ್ಟ ಸಂಕೇತವಾಗಿರುತ್ತೆ. 7. ಕನಸಲ್ಲಿ ಹಸಿರು ಸಸ್ಯ. ನಾವು ನಮ್ಮ ಕನಸಲ್ಲಿ ಸೊಂಪಾದ ಉದ್ಯಾನವನವನ್ನ, ಹೂ ಬಿಡುವ ಬಳ್ಳಿಗಳು ಅಥವಾ ಹೊಳಗಳಲ್ಲಿ ಬೆಳೆಯುವ ಬೆಳೆಗಳ ದೃಶ್ಯವನ್ನ ನೋಡಿದ್ರೆ ಅದು ಆರ್ಥಿಕ ಸಮೃದ್ಧಿಯ ಸಂಕೇತವಾಗಿರುತ್ತೆ. ಈ ಕನಸು ನಿಮ್ಮ ಮನೆಯಲ್ಲಿ ಸೌಕರ್ಯಗಳು ಮತ್ತು ಐಷಾರಾಮಿಗಳು ಹೆಚ್ಚಾಗುತ್ತೆ ಮತ್ತು ನೀವು ದೀರ್ಘಕಾಲದಿಂದ ಸ್ಥಗಿತಗೊಂಡ ಸಂಪತ್ತನ್ನ ನೀವು ಮರಳಿ ಪಡೆಯುತ್ತೀರಿ ಎಂಬುದನ್ನ ಹೇಳುತ್ತೆ. ಇದಿಷ್ಟು ಶುಭ ಸುದ್ದಿಗಳನ್ನ ನೀಡುವ ಕನಸುಗಳು ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.